ಸಾಫ್ಟ್ ಆಗಿ ಮಾತಾಡೋದಿಲ್ಲ. ಓಕೆ, ಮುಂದುವರ್ಸೋಣ. ಓಕೆ, ನೈಸ್. ಸೊ ಸಂಜಯನ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಕ್ಕಂತಹ ದುರ್ಯೋಧನ ಹೇಗ್ ಮರೀಲಪ್ಪ ನಾನು. ಕರ್ಣನ ಮಂದಸ್ಮಿತವಾದ ಕೋಮಲ ಆ ಮುಖ, ಅವನ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಗಜಗಾಂಭೀರ್ಯ, ಅವನ ವ್ಯಕ್ತಿತ್ವದ ಆ ಕನಕ ಪರ್ವತದ ಎತ್ತರ ವ್ಯಕ್ತಿತ್ವ, ಆತನ ಚಿತ್ರ ನನ್ನ ಕಣ್ಮುಂದೆ ಬರ್ದಂಗಿದೆಯಪ್ಪ. ನನ್ನ ಮನಸ್ಸಿನಲ್ಲಿ ಕೆತ್ತಲ್ಪಟ್ಟಿದೆ. ಸುಲಭವೇ, ಅಷ್ಟು ಸುಲಭವೇ ಮಾತನಾಡಲಿಕ್ಕೆ ಅಂತ ಹೇಳಿ ತನ್ನ ಗಾಂಭೀರ್ಯದ ನುಡಿಗಳನ್ನು, ಕರ್ಣನ ವ್ಯಕ್ತಿತ್ವದ ಔನ್ನತ್ಯವನ್ನು ಹೇಳ್ತಾ ಈ ನಿಮ್ಮ ಪದ್ಯದ ಈ ಕೊನೆಯ ಪದ್ಯದಲ್ಲಿ ಹೇಗೆ ಅವನಿದ್ದ ಅನ್ನುವಂಥದ್ದನ್ನು, ಯಾವ್ಯಾವ ರೀತಿ ಕರ್ಣ ಮತ್ತು ದುರ್ಯೋಧನ ಒಂದಾಗಿದ್ರು, ಅವರ ಸಂಬಂಧದ ವಿವಿಧ ಬಗೆಗಳಿಗೇನು, ಹೇಗೆ ಕರ್ಣನನ್ನ ದುರ್ಯೋಧನ ಆ ಮಟ್ಟಕ್ಕೆ ಮೆಚ್ಚಿಕೊಂಡ, ಕಾರಣ ಏನು ಅನ್ನೋದಕ್ಕೂ ಹೇಳ್ತಾನೆ. ಕರ್ಣ ಹೇಗಿದ್ದ ಬಹಳ ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ಹೇಳುವಂತ ಮಾತುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಗುರು ದೀಕ್ಷಾವಿಧಿಗಳಿಗೆ, ಮಂತ್ರಿ ಹಿತ ಕಾರ್ಯ ಆಲೋಚನಕ್ಕೆ, ಆಳ್ದನು ಉರ್ವರೆಯಂ ಕಾವಗುಣಕ್ಕೆ, ನರ್ಮ ಸಚಿವಂ ಕ್ರೀಡಾರಸಕ್ಕೆ, ಆನೆಯಾಳ್ ಗುರುಬಾರಕ್ಕೆ, ಇರಿವಾಳ್ ರಣಕ್ಕೆ, ತುಳಿಲಾಳ್ ಕಟ್ಟಾಯದೊಳ್ ಮೇಳದ ಪರಿಹಾಸಕ್ಕೆ, ಎನಿಸಿದ್ದನ್ ಎಂತು ಮರೆವಂ ದುರ್ಯೋಧನಂ ಕರ್ಣನಂ. ಹೀಗೆ ಕರ್ಣ ಮತ್ತು ದುರ್ಯೋಧನರನ್ನ ಸಂಬಂಧಿಸಿ ರನ್ನ ಚಿತ್ರಿಸೋದು. ಯಾವ್ಯಾವ ರೀತಿ ಕರ್ಣ ಇದ್ದ. ಗುರು, ಮೊದಲನೇ ಸ್ಥಾನ ಗುರುವಾಗಿದ್ದ. ದೀಕ್ಷಾ ವಿಧಿಗಳಿಗೆ, ಯಾಗ ಯಜ್ಞ ಈ ಎಲ್ಲ ಕರ್ಮಗಳನ್ನ ಮಾಡಲಿಕ್ಕೆ, ಯಾವುದಾದ್ರೂ ಶುಭ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ, ಯಾಗ ಯಜ್ಞಾದಿಗಳನ್ನು ಪೂಜೆ ಪುರಸ್ಕಾರಗಳನ್ನು ಮಾಡಲಿಕ್ಕೆ ಗುರುವಾಗಿದ್ದ. ಮೊದಲನೇದು ಗುರು, ಅವನು ಗುರು. ಮಂತ್ರಿ ಹಿತ ಕಾರ್ಯ ಆಲೋಚನಕ್ಕೆ, ಯಾವುದಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತಿದ್ರೆ ಮಂತ್ರಿ ಅಂತೆ ಇದ್ದವನು. ರಾಜನ್ಗೊಂದು ರೀತಿಯಲ್ಲಿ ಅವನೇ ರೈಟ್. ಸಮಾರಂಭಗಳು ಕಾರ್ಯಕ್ರಮಗಳು ಅದು ಇದು ಮಾಡಬೇಕು ಅಂತಂದಾಗ, ಈ ಶುಭ ಕಾರ್ಯಗಳನ್ನು ಜರುಗಿಸ್ಲಿಕ್ಕೆ, ಯಜ್ಞ ಯಾಗಾದಿಗಳನ್ನು ನಡೆಸ್ಕೊಡ್ಲಿಕ್ಕೆ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿಸೋದು ಗುರು. ಗುರು ದೀಕ್ಷಾ ವಿಧಿಗಳಿಗೆ, ಏನೆಲ್ಲ ದೀಕ್ಷೆಗಳಿದೆಯೋ ಅವುಗಳನ್ನ ನಡೆಸಬೇಕು, ಆ ವಿಧಿ ವಿಧಾನಗಳೆಲ್ಲ ತಿಳ್ಕೊಂಡಿರುವಂತ ವಿಚಾರಗಳಲ್ಲಿ ಅವನು ಗುರು. ಪಾಯಿಂಟ್ ನಂಬರ್ 1. ಮಂತ್ರಿ, ಎರಡನೇ ಭಾಗದಲ್ಲಿ ಅವನೇ ಮಂತ್ರಿ. ಹಿತ ಕಾರ್ಯ ಆಲೋಚನಕ್ಕೆ, ಒಳ್ಳೆ ಒಳ್ಳೆ ಕೆಲಸಗಳನ್ನ ಏನಾದ್ರೂ ಮಾಡಬೇಕು, ಆಲೋಚಿಸಬೇಕು ಅಂತಾದ್ರೆ ಮಂತ್ರಿ ಸ್ಥಾನದಲ್ಲಿ ನಿಂತು ಮಾಡ್ತಕ್ಕಂಥವನು ಕಾರಣ. ಆಳ್ದನು ಉರ್ವರೆಯಂ ಕಾವಗುಣಕ್ಕೆ, ಈ ಭೂಮಿಯನ್ನ ಕಾಪಾಡುವ ಗುಣದಲ್ಲಿ ರಾಜ. ಆಳ್ದನು ಅಂದ್ರೆ ಚಕ್ರವರ್ತಿ, ರಾಜ, ಪ್ರಭು. ನರ್ಮ ಸಚಿವಂ ಕ್ರೀಡಾರಸಕ್ಕೆ, ನರ್ಮ ಸಚಿವ ಅಂತಂದ್ರೆ ತಮ್ಮ ಅನೇಕ ಗುಪ್ತ ವ್ಯವಹಾರಗಳನ್ನ ಅಥವಾ ಹೇಳಲಿಕ್ಕಾಗದೇ ಇರತಕ್ಕಂಥದ್ದನ್ನೇ ನಡೆಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮೆಚ್ಚಿನ ಮಂತ್ರಿಗಳು ಕೆಲವರು ಇರ್ತಾರೆ. ಯಾವ್ಯಾವುದಕ್ಕೆ ಅವನು? ಕ್ರೀಡಾರಸಕ್ಕೆ. ನರ್ಮ ಸಚಿವ, ಏನಾದ್ರೂ ಮಾಡ್ಬೇಕ ಅದನ್ನೆಲ್ಲ ಎಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಹೇಳಬೇಕು ಹೇಳಬಾರ್ದು ಅನ್ನೋದನ್ನೆಲ್ಲ ಹೇಳ್ತಕ್ಕಂಥ ಮಂತ್ರಿ ಸ್ಥಾನದಲ್ಲಿ ನಿಂತು ನಡೆಸ್ತಕ್ಕಂಥವ್ನು, ಮುಖ್ಯ ಸಚಿವನಾಗಿ ನಿಲ್ತಕ್ಕಂಥವ್ನು. ಕ್ರೀಡಾರಸಕ್ಕೆ. ಆನೆಯಾಳ್ ಗುರುಬಾರಕ್ಕೆ, ಆನೆಯಾಳ್ ಅಂದ್ರೆ ಅವನು ಅದನ್ನ ಗಜ ಪಡೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವನು. ಯಾವುದರಲ್ಲಿ? ಇರಿವಾಳ್ ರಣಕ್ಕೆ, ಯುದ್ಧ ಭೂಮಿಯಲ್ಲಿ ವೀರ ಚುಚ್ಚತಕ್ಕಂಥವನು. ಶತ್ರುವ ಎದುರಿಗೆ ನಿಂತು ಅವನನ್ನು ಕೊಲ್ಲಬಲ್ಲಂತಹ, ಆತನನ್ನು ಸೋಲಿಸಬಲ್ಲಂತಹ, ಆತನಿಗೆ ಸಂಪೂರ್ಣವಾಗಿ ಮುಗಿಸುವಂತಹ ಆ ಶಕ್ತಿಯುಳ್ಳಂತ, ಶೌರ್ಯವುಳ್ಳಂಥವು ಅಲ್ಲ. ಅಷ್ಟಕ್ಕೂ ಮುಂದುವರೆದು ತುಳಿಲಾಳ್ ಕಟ್ಟಾಯದೊಳ್, ಯಾವುದಾದ್ರೂ ವಿಧಿ ವಿಧಾನಗಳಲ್ಲಿ ಯುದ್ಧ ಭೂಮಿಯಲ್ಲಿ ವೀರನಾಗಿ ನಿಂತುಕೊಂಡು
ಸೇವಕನಂತೆ ದುಡಿತಕ್ಕಂಥವನು, ಪರಾಕ್ರಮಿಯಾಗಿ ವರ್ತಿಸ್ತಕ್ಕಂಥವನು, ಪಟನಂತೆ ಇರತಕ್ಕಂಥವನು ಇವನು. ಮೇಳದಲ್ಲಿ ಪರಿಹಾಸಕ್ಕೆ ಯಾವುದಾದ್ರೂ ಹಾಸ್ಯ, ನಗು, ನಲಿವು ಅನ್ನೋದಕ್ಕೆ ಆ ಮೇಳದಲ್ಲಿ ಒಬ್ಬನಾಗಿ ನಿಂತ್ಕೊಂಡು ಹಾಸ್ಯವನ್ನೂ ಮಾಡಿ ನಮ್ಮನ್ನು ನಗಿಸ್ತಾ ಇರ್ತಕ್ಕಂಥದ್ದವನು. ಎಂತು ಮರೆವೆನು ಇಂಥ ಅನೇಕ ರೂಪದಲ್ಲಿ ನನ್ನೊಡನಿದ್ದ ಈತನನ್ನು, ಈ ಮಹಾನ್ ವ್ಯಕ್ತಿಯನ್ನು, ಈ ಚೇತನವನ್ನು, ಈ ಚೈತನ್ಯವನ್ನ ಹೇಗೆ ಮರೀಲಿ? ದುರ್ಯೋಧನಂ ಕರ್ಣನಂ. ದುರ್ಯೋಧನ ಹೇಗೆ ಈ ಕರ್ಣನನ್ನು ಮರೆಯೋದಕ್ಕಾಗುತ್ತೆ? ಅಂದ್ರೆ ಕರ್ಣನ ಬಗೆಗೆ ಒಂದು ಚೌಕಟ್ಟನ್ನ ನಿರ್ಮಿಸಿಕೊಂಡು ಆ ಎಲ್ಲ ಚೌಕಟ್ಟಿನ ಒಳಗಡೆ ಎಲ್ಲಿಟ್ಟರೂ ಕೂಡ ಕರ್ಣನೇ ಪ್ರಧಾನವಾಗಿ ಕಾಣಿಸೋದು. ಗುರುವಾಗಿ, ಮಂತ್ರಿಯಾಗಿ, ಅನೇಕ ಪರರ ಅರಿವಿಗೆ ಬಾರದ ವಿಚಾರಗಳ ಚರ್ಚೆಯಲ್ಲಿ, ಒಬ್ಬ ರಾಜನಿಗಿರಬೇಕಾದ ಗುಣಗಳಲ್ಲಿ, ವೀರತ್ವದಲ್ಲಿ, ಶೌರ್ಯದಲ್ಲಿ, ಅದರ ಜೊತೆಗೆ ನಗಿಸುವ ಸಂದರ್ಭದಲ್ಲಿಯೂ ಕೂಡ ಮೇಳದಲ್ಲೊಬ್ಬನಾಗಿ ಬಿಡ್ತಾನೆ. ಯಾವ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಸಮಸ್ತ ಭಾಗದಲ್ಲೂ ತನ್ನನ್ನ ತಾನು ಅಳವಡಿಸಿಕೊಂಡು ದುಡಿದು ಅಥವಾ ವರ್ತಿಸಿ ಬೇಕಾದಂತೆ ರಾಜನ ಏಳಿಗೆಗಾಗಿರ್ತಕ್ಕಂಥ ಈ ಕರ್ಣನನ್ನ ದುರ್ಯೋಧನ ಹೇಗೆ ಮರೀತಾನೆ? ಹೇಗೆ ಮರೀಲಿ? ಅದನ್ನೇ ನಾನು ಈ ಹಿಂದಿನ 2ನೇ ಪದ್ಯದ ಹಿಂದೆ ಒಂದು ಮಾತು ಹೇಳಿದೆ. ಮರಿ ಅಂತ ಹೇಳುವಷ್ಟು ಸುಲಭವಾಗಿ ಮರಿಲಿಕ್ಕಾಗಲ್ಲ. ಯಾಕಂದ್ರೆ ಆ 2 ಪಾತ್ರಗಳ ನಡುವೆ ಇರತಕ್ಕಂಥ ಒಂದು ಸಂಬಂಧ ಇದೆಯಲ್ಲ, ಆ ಸಂಬಂಧ ಬೇರೆ ಸಂಬಂಧಗಳಿಗಿಂತ ಭಿನ್ನ ಮತ್ತು ಅಷ್ಟು ಸುಲಭವಾಗಿಯೂ ನಾವು ಅದನ್ನ ಇದಿಷ್ಟೇ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ. ಅದು ಅಷ್ಟು ಸುಲಭದ ಕ್ಯಾರೆಕ್ಟರ್ ಕೂಡ ಅಲ್ಲ ಅದು. ಅದಕ್ಕೆ ಅವನು ಹೇಳುವಾಗ್ಲೇನೆ ಆ ಚಿತ್ರಣದ ಬಗೆಯಲ್ಲಿ ಒಂದೊಂದು ಹೇಳ್ಕೊಂಡು ಬಂದ. ಮೊದಲು ನಮಗೆ ಅವರ ಮುಖಚಿತ್ರಣವನ್ನ ಹೇಳಿ ಆ ಹಿನ್ನೆಲೆಯಲ್ಲಿ ಗಮನಿಸಬೇಕಾದಂತ ಅಂಶಗಳೇನು? ಗುರುವಾಗಿದ್ದವನು, ಮಂತ್ರಿಯಾಗಿದ್ದವನು, ವೀರನಾಗಿದ್ದವನು, ಯುದ್ಧ ಭೂಮಿಯಲ್ಲಿ ಸೇವಕನಂತೆ ದುಡಿತಕ್ಕಂಥವನು, ವೀರನಾಗಿ ಕ್ಷಾತ್ರ ಧರ್ಮವನ್ನು ತೋರಿಸಿಕೊಳ್ತಕ್ಕಂಥವನು, ನೊಂದಾಗ ನಗಿಸ್ತಕ್ಕಂಥವನು, ಒಳಿತು ಕೆಡಕುಗಳನ್ನು ಚಿಂತಿಸಬೇಕಾದಾಗ ಆಲೋಚನೆ ಮಾಡುವಾಗ ಸರಿ ತಪ್ಪುಗಳನ್ನು ಗುರುತಿಸುವಂತ ಮಹಾನ್ ವ್ಯಕ್ತಿತ್ವದವನು. ಇಂಥ ವ್ಯಕ್ತಿತ್ವದ ಈತನನ್ನ ನಾವು ಗಮನಿಸೋದಾದ್ರೂ ಹೇಗೆ ಗುರುತಿಸ್ಬೇಕು, ಹೇಗೆ ನಡೆಸ್ಕೋಬೇಕು? ಅದಕ್ಕೆ ಅವನು ಇದರಲ್ಲಿ ಹಿಂದೆ ಒಂದ್ಸಾರಿ ಎಲ್ಲೋ ಒಂದು ಪಠ್ಯ, ಇದನ್ನ ಈ ಪದ್ಯ ಒಂದು ಪಠ್ಯ ಮಾಡಿದ್ರು. ಸರ್, ಹಾಗಿದ್ರೆ ಇಲ್ಲಿ ಯಾವ ಅರ್ಥಕ್ಕೆ ಗುರು ಅಂತ ಕರೀತಾ ಇದ್ದಾರೆ ಅಂದ್ರೆ, ಯಜ್ಞಯಾಗಾದಿಗಳನ್ನ ಋಷಿ ಮುನಿಗಳು ಬಂದು ಮಾಡ್ತಾರೆ ನಿಜ, ಬಟ್ ಅದನ್ನು ನಿರ್ವಹಿಸ್ಲಿಕ್ಕೆ ಈ ಗುಂಪಿನಲ್ಲಿ ಒಬ್ಬ ನಾಯಕನನ್ನು ನೇಮಿಸ್ಕೊಳ್ಳೋರು, ನೀವು ನಡೆಸ್ಕೊಡಿ ಇದನ್ನ. ಇಲ್ಲಿ ಗುರು ಅನ್ನೋದು ತಿಳಿದವನು ಅನ್ನೋ ಅರ್ಥಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ, ಗುರು ದೀಕ್ಷಾ ವಿಧಿಗಳಿಗೆ ಯಜ್ಞ, ಯಾಗ ಇವುಗಳನ್ನೆಲ್ಲ ಮಾಡಬೇಕು ಅಂದ್ರೆ ಅಲ್ಲಿ ನಿಂತ್ಕೊಂಡು ಗೈಡ್ ಮಾಡ್ತಿದ್ದ, ಇವನು ಹೇಳ್ಕೊಡ್ತಿದ್ದ, ಹೀಗಿರ್ಬೇಕು. ಅದಕ್ಕೆ ಅವನು ಗುರು. 2ನೇ ಭಾಗಕ್ಕೆ ಬಂದಾಗ ಹಿತ ಕಾರ್ಯ ಆಲೋಚನಕ್ಕೆ ಮಂತ್ರಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದು ಮಾಡಬೇಕೇ ಬೇಡವೆ, ಎಲ್ಲೋ ಏನೋ ಒಂದು ನೋವನ್ನ, ಯಾವುದೋ ಒಂದು ಸಂಕಟವನ್ನ, ಯಾವುದೋ ಒಂದು ವಿಚಾರವನ್ನ ಹೇಳಿದ ಕೂಡಲೇ ಅವುಗಳನ್ನ ಯಾವ ಮಟ್ಟಕ್ಕೆ ಗುರುತಿಸ್ಬೇಕು, ಎಷ್ಟು ಮಾಡಿಸ್ಬೇಕು ಅದನ್ನು ಹೇಳ್ಬೇಕಲ್ವಾ. ಹಿತ ಕಾರ್ಯ ಮಾಡಬೇಕು ಅಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಅವುಗಳ ಕುರಿತು ಆಲೋಚನೆ ಮಾಡಬೇಕು, ಒಂದು ಸಭೆ ಕರಿಬೇಕಾಗಿರುತ್ತೆ. ಮಾಡ್ಬೇಕಾ ಬೇಡವಾ, ಮಾಡಿದ್ರೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು, ಇವುಗಳಲ್ಲಿ ಇರ್ತಾನೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ಆಳ್ದನು ಅಂದ್ರೆ ರಾಜ. ಯಾರು? ಒಡೆಯ. ಒಡೆಯ, ರಾಜ, ಚಕ್ರವರ್ತಿ. ಯಾವುದರಲ್ಲಿ? ಉರ್ವರೆಯಂ ಕಾವಗುಣಕ್ಕೆ, ಈ ಭೂಮಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ರಾಜನಂತೆ ಇರತಕ್ಕಂಥ. ಕಾರಣ ಏನಂದ್ರೆ ರಾಜ ಪ್ರತ್ಯಕ್ಷತ ದೇವತೆ. ಈ ಜಗತ್ತಿಗೆ ರಾಜನೇ ದೇವರು ಅಂತ ಅಂದಾಗ ದೇವಸ್ಥಾನದಲ್ಲಿ ನಿಂತ ಆ ಗುಡಿಯ ಅಥವಾ ದೇವರು ಸಮಸ್ತರನ್ನ ಒಂದೇ ರೂಪದಲ್ಲಿ ನೋಡ್ಬೇಕಾಗಿರುತ್ತೆ. ತರತಮಗಳು ಇರ್ಲಿಕ್ಕಿಲ್ಲ ಅಲ್ಲಿ, ಯಾವ ಭಾವಗಳು ಬರುವುದಿಲ್ಲ ಅಲ್ಲಿ, ಒಂದೇ ಎಲ್ಲ. ಆ ಗುಣದಲ್ಲೂ ಇವನು ಆಳ್ದನು, ರಾಜ. ಇವನೇ ರಾಜ. ಅವನು ಎಂತೆಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಬಂದ ಅನ್ನೋದನ್ನ ಒಂದೊಂದನ್ನು ಬಿಡಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ,
ಅಲ್ಲಿ ಕರ್ಣನ ವ್ಯಕ್ತಿತ್ವ ಬೆಳೀತಾ ಹೋಗೋದು. ನೋಡಿ, ಇಂದಿನ ಪದ್ಯಗಳಲ್ಲಿ ಅವನ ರೂಪ, ಅವನ ಮಾತು, ಅವನ ವ್ಯಕ್ತಿತ್ವದ ಬೇರೆ ರೂಪಗಳನ್ನು ಹೇಳೋದು. ಕೊನೆಯ ಪದ್ಯಕ್ಕೆ ಬರ್ತಾ ಇದ್ದ ಹಾಗೇನೆ ಇವರು ನೋಡುವಂತಹ ರೀತಿಯನ್ನೇ ಬದಲಾಯಿಸಿಬಿಡತಕ್ಕ ಪದ್ಯ ಇದು ಅಲ್ವಾ? ಸ್ಥಿತಿಯನ್ನೇ ಬೇರೆ ನೆಲೆಗಳಲ್ಲಿ ಗಮನಿಸಬೇಕು ಅನ್ನುವಂತೆ ಬದಲಾಯಿಸಬಲ್ಲಂತ ರೀತಿಯಲ್ಲಿದೆ ಇದು. ಅದಕ್ಕೇನೆ ಒಂದೊಂದು ಸಾರಿಯೂ ಒಂದೊಂದು ಪದ್ಯವನ್ನ ಓದುವಾಗ ಆ ಪದ್ಯದ ಒಳಾರ್ಥಗಳನ್ನ ಬಿಡಿಸ್ಕೊಳ್ಳಿಕ್ಕೆ ಬೇಕಾದದ್ದೇನು. ನನ್ನ ಮೂಲ ಪದ್ಯ ಒಂದಿತ್ತು, ಅದನ್ನು ತೆಗೆಯೋಣ ಅಂತ. ಇದು ಹಿಂದೆ ಒಂದು ಪದ್ಯ ಇತ್ತು, ಅದರಲ್ಲಿ ಇನ್ನೊಂದು ಪದ್ಯ ಇದೆ, ಅದು ಇಲ್ಲ ತರಲಿಲ್ಲ. ಓಕೆ, ಇರಲಿ, ಅದು ನೋಡೋಣ. ಮುಂದುವರೆಸಿ ಹೇಳ್ತಾರೆ, ನರ್ಮ ಸಚಿವ ಅಂದ್ರೆ ರಹಸ್ಯವ ವಿಚಾರಗಳನ್ನ ಯಾವ್ದನ್ನ ಮಾಡಿಸ್ಬೇಕು ಮಾಡಬಾರ್ದು ಎಲ್ಲವನ್ನು ಎಲ್ಲರದ್ದನ್ನು ಹೇಳಕ್ಕಾಗಲ್ಲ. ಕೆಲವರಿಗೆ ಹೇಳಬೇಕಾಗಿರುತ್ತೆ, ಅವ್ರಗಳಿಗೆ. ನರ್ಮ ಸಚಿವ ಯಾವ್ಯಾವುದಕ್ಕೆ? ಕ್ರೀಡಾರಸಕ್ಕೆ. ಇವಾಗ ರಾಜನಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿರ್ತವಲ್ಲ, ಅವುಗಳನ್ನು ಎಲ್ಲವನ್ನು ಎಲ್ಲರ ಮುಂದೆ ಹೇಳಲಿಕ್ಕೆ ಆಗದೆ ಇದ್ದಾಗ ಕೆಲವ್ರ ಮುಂದೆ ಹೇಳ್ಕೋಬೇಕಲ್ಲ, ಆ ಕೆಲವರಲ್ಲಿ ಕರ್ಣ ಅವನೇ ಎಲ್ಲದರಲ್ಲೂ. ಇವು ರಾಜ ಬೇರೆಯವ್ರಿಗೆ ಹೇಳಲಿಕ್ಕಾಗದ ಎಷ್ಟೋ ವಿಚಾರಗಳನ್ನ ಇವನು ಹೇಳ್ತಾ ಇದ್ದ ಅಂತ. ನೆಕ್ಸ್ಟ್, ಆನೆಯಾಳ್ ಗುರುಬಾರಕ್ಕೆ. ಯಾವ್ಯಾವ ಕಾರ್ಯಗಳು ಒಂದೊಂದನ್ನು ಹೇಳಿ ಮಹತ್ ಕಾರ್ಯಗಳನ್ನು ನೆರವೇರಿಸಬೇಕಾದ್ರೆ ಆನೆಯಂತೆ ಇರೋನು. ಗುರುತರವಾದ ಕೆಲಸಗಳು, ಗುರುಬಾರ ಅಂದ್ರೆ ಗುರುತರವಾದಂಥದ್ದು. ಆನೆಯಾಳಂದ್ರೆ ಬಂಟನಾಗಿ ನಿಲ್ಲೋನು, ಆನೆಯಂತೆ ನಿಲ್ಲುವವನು, ಎದುರ್ಕೊಂಡು ಓಡದೇ ಇರತಕ್ಕಂಥವನು. ಅಯ್ಯೋ ನಾನು ಸೋತೆ ಅಂತ ಒಪ್ಕೊಳ್ಳೋನಲ್ಲ, ಹೇಳಿ ಅಲ್ಲ. ಆನೆಯಂತೆ ಗಟ್ಟಿಗನಾಗಿ ಬಂಟನಂತೆ ನಿಲ್ಲುವಂಥವು. ಅಲ್ಲಿ ಮುಂದುವರೆದು ಹೇಳೋದು, ರಣಕ್ಕೆ ತುಳಿಲಾಳ್. ಯುದ್ಧ ಭೂಮಿಯಲ್ಲಿ ನಿಂತಾಗ, ಯುದ್ಧ ಭೂಮಿಗೆ ಇಳಿದ ಕೂಡಲೇ ಹೋರಾಡುವ ಗುಣ ಇರಬೇಕಲ್ಲಿ. ಹೋರಾಡಬೇಕು ಅಂತಂದ್ರೆ ಅವನಿಗೆ ಎದುರುಗಡೆ ಬರ್ತಕ್ಕಂಥ ಶತ್ರುವನ್ನ ಕೊಲ್ಲುವ ಶಕ್ತಿ ಇರಬೇಕು. ತುಳಿಲಾಳ್ ಕಟ್ಟಾಯದೊಳ್. ಯಾವ್ಯಾವ ಸಂದರ್ಭದಲ್ಲಿ? ಸಾಹಸ ಕಾರ್ಯಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಶೌರ್ಯ. ಅದಕ್ಕೆ ಕೊನೆಗೆ ಹೇಳೋದು, ಮೇಳದಲ್ಲಿ ಪರಿಹಾಸಕ್ಕೆ ತಮಾಷೆ ಮಾಡ್ಬೇಕಲ್ವಾ, ಅಲ್ಲಿ ಒಬ್ಬ ಸೇವಕನಾಗಿ, ಒಬ್ಬ ಹಾಸ್ಯಗಾರನಾಗಿ, ಒಬ್ಬ ಕಲಾವಿದನಾಗಿ ನಿಂತ್ಕೊಳ್ತಾನೆ. ಎನಿಸಿರ್ದನ್ ಎಂತು ಮರೆವಂ. ಈ ರೀತಿಯಾಗಿ ಇದ್ದಂತ ಇವನನ್ನ ನಾನು ಹೇಗ್ ಮರೀಲಿ? ಅಷ್ಟು ಸುಲಭವ ದುರ್ಯೋಧನ ಈ ಕರ್ಣನನ್ನು ಮರೆಯಲಿಕ್ಕೆ? ಇಂಥ ವ್ಯಕ್ತಿತ್ವವನ್ನ ನಾವು ಮರೆಯಲಿಕ್ಕೆ ಆಗುತ್ತಾ ಅನ್ನುವ ಮಾತುಗಳನ್ನ ಹೇಳಿ, ಈ ಪಠ್ಯ ಭಾಗದಲ್ಲಿ ಅಂದ್ರೆ ಈ ಸಾಲಿನ ಹಳಗನ್ನಡ ತರಗತಿಯ ನನಗೆ ನೀಡಿರ್ತಕ್ಕಂಥ ರನ್ನನ ದುರ್ಯೋಧನ ವಿಲಾಪಂ ಭಾಗದ ಕಂದ ಮತ್ತು ಈಗಾಗಲೇ ಹೇಳದಂತೆ ವೃತ್ತಗಳ ಭಾಗ ಇದೆ. ಈಗ ನನ್ನ ಅನಿಸಿಕೆ, ನೀವುಗಳು ಇದರ ಆಚೆಗೆ ಏನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ, ನೀವು ಮಾತನಾಡುವಂಥದ್ದು ಏನಾದರೂ ಇದ್ರೆ ಖಂಡಿತ ಒಂದು 20 ನಿಮಿಷ ಮಾತಾಡೋಣ. ಸರ್, ಇನ್ನೊಂದು, ನಾನು ಹಿಂದಿನ ವಾರ ಬರಕ್ಕಾಗಿಲ್ಲ. ಇಲ್ಲಿ 11, 12, 13, 14, 15, 16 ಆದ್ಮೇಲೆ 43ನೇ ಶ್ಲೋಕ ಅಂತ ಹಾಕಿದ್ದಾರೆ. ಇದು ನನಗೆ ಕಂಟಿನ್ಯೂಷನ್ ಏನೋ, ನನಗೆ ಹಿಂದಿನ 2 ವಾರ ನಾನು ಬರಕ್ಕಾಗಿಲ್ಲ. ಕಂಟಿನ್ಯೂಷನ್ ಇಲ್ಲ. ಇದೇನಾಗಿದೆ ಅಂದ್ರೆ, ಈ ಪದ್ಯವನ್ನ ಆಯ್ಕೆ ಮಾಡುವಾಗ ಆರಂಭದ ಕ್ಲಾಸಲ್ಲಿ ಒಂದು ಮಾತು ಹೇಳಿದ್ದೆ ನಿಮಗೆ. ಏನಂತ ಅಂದ್ರೆ, ಈ ಭಾಗದವರೆಗೆ ಸಂಧಿ 4ರಲ್ಲಿದೆ, ಅಲ್ಲಿಂದ ಆಶ್ವಾಸ 4ರಲ್ಲಿ, ಅಲ್ಲಿಂದ ಮುಂದಿನ ಪದ್ಯಗಳನ್ನು ಆಯ್ಕೆ ಮಾಡುವಾಗ ಇದರ ನಡುವೆ ಒಂದಷ್ಟು ಪದ್ಯಗಳನ್ನು ಸ್ಕಿಪ್ ಮಾಡಿದ್ದಾರೆ, ಜಂಪ್ ಮಾಡಿದ್ದಾರೆ, ಬಿಟ್ಟೋಗಿದೆ. ಅಂದ್ರೆ ಬಿಟ್ಟೋಗಿದೆ ಇನ್ ದ ಸೆನ್ಸ್ ಎಲ್ಲವನ್ನೂ ಇದ್ರಲ್ಲಿ ಅಳವಡಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಪದ್ಯ ಭಾಗಗಳನ್ನ ಬಿಟ್ರು. ಇವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಆ ಪಠ್ಯ ಪುಸ್ತಕದಲ್ಲಿ, ಆ ಗ್ರಂಥದಲ್ಲಿ ಈ ಪದ್ಯ 43ನೇದು. ಮೊದಲನೇ ಕ್ಲಾಸಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಕೇಳ್ತಿರೋದೀಗ ಕಂಟಿನ್ಯೂಷನ್ ಅಂದ್ರೆ ಎಂದು ವಿಲಾಪಂ ಗೈದು ಅಂತ 14ನೇ ಶ್ಲೋಕ ಇದೀರ ಸರ್, ಅದು 16ನೇದು ಎಂದು ವಿಲಾಪಂ ಗೈದು ಅಂತಿದ್ಯಲ್ಲ, ಅದಾದ್ಮೇಲೆ ಸೂನುಗಳ ಪ್ರಿಯಮಿತ್ರ ಅನ್ನು ಅಂತಿದ್ಯಲ್ಲ, ಇವತ್ತು ಹೇಳಿರೋದೇನಾ? ಇವತ್ತು ಅದು ಕಂಟಿನ್ಯೂಷನ್ ಅನ್ನ? ಹೌದೌದು. ಅಂದ್ರೆ ಇಡೀ ಪಠ್ಯವನ್ನ ನೀವು ಒಂದು ಕ್ರಮದಲ್ಲಿ ನೋಡ್ತಾ ಇಲ್ಲ. ಈಗ ನೀವು ಗದಾಯುದ್ಧವನ್ನ, ದುರ್ಯೋಧನನ ಆ ಪ್ರಲಾಪದ ಭಾಗ ಇದೆಯಲ್ಲ, ಆ ದುಃಖದ ಭಾಗ ಇದೆಯಲ್ಲ, ಅವನ ವ್ಯಕ್ತಿತ್ವದ ಉದಾತ್ತೀಕರಣದ ಭಾಗದ ಕೆಲವು ಪದ್ಯಗಳನ್ನ ಈ ಪಠ್ಯ ಮಾಡ್ಕೊಂಡಿದೀವಿ. ಇದ್ರ ನಡುವೆ ಇದಾದ ಕೂಡಲೇ ಇನ್ನೊಂದಷ್ಟು ಪದ್ಯಗಳಿದೆ, ಕಂದ ಪದ್ಯಗಳಿದೆ.
ನೀವು ಅದರ ಮೂಲ ಕೃತಿಯನ್ನೋ ಅಥವಾ ತಿನಂ ಶ್ರೀಯವರ ಸಂಗ್ರಹವನ್ನೋ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬೇಕಾಗಿಲ್ಲ, ಒಂದು ಕಾವ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಹಿಂದೆ ಹೇಳದ್ ನೆನಪು ನಿಮಗೆ ಈ ಕ್ಲಾಸಲ್ಲಿ ಹೇಳಿದ್ದು ಏನೋ ಗೊತ್ತಿಲ್ಲ. ಕಾವ್ಯದ ಆಂತರ್ಯಕ್ಕೆ ಇಡೀ ಪದ್ಯದಲ್ಲಿ ಒಂದು 50 ಪದ್ಯದ 5 ಪದ್ಯ ಆಯ್ಕೆ ಮಾಡ್ಕೊಂಡ್ರೆ ಆ ಪದ್ಯಗಳು ಏನ್ ಹೇಳ್ಬೋದು ಅಂತ ಹೇಳ್ಬೋದು. ಒಂದೊಂದು ಪದ್ಯಗಳನ್ನ ವಿವರಣಾತ್ಮಕ ತಿಳ್ಕೋಬೇಕು ಅಂದಾಗ 50 ಓದ್ಬೇಕಾಗಿರುತ್ತೆ. ಬಟ್ 50 ಪದ್ಯಗಳ ಒಟ್ಟು ಸಾರ, ಒಟ್ಟು ಭಾವ, ಒಟ್ಟು ಅರ್ಥವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯವಿರುವಂಥದ್ದು ಇಲ್ಲ. ಅದಕ್ಕೇನೆ ಏನ್ ಮಾಡಿದ್ರು, ಮೊದಲ ಘಟ್ಟದಲ್ಲಿ ಯುದ್ಧ ಭೂಮಿಯ ಚಿತ್ರಣ ಹೇಗ್ ಭಯಂಕರವಾಗಿತ್ತು ಅಂತ ಅದನ್ನೇ ಮೊದಲನೇ ಪದ್ಯದಿಂದ ಉಳಿದಿದ್ದ ಕೈದುಗಳ ನೆತ್ತರ ಕಡಲೊಳಗೆ ಅಂತ ಹೇಳಿ ಪದ್ಯ ಆರಂಭ ಮಾಡ್ಕೊಂಡಿದ್ರು. ಅದಷ್ಟು ಭಯಂಕರವಾಗಿತ್ತು ಅಂತ ಹೇಳಿದ್ರು. ಇಂಥ ಯುದ್ಧ ಭೂಮಿಯನ್ನ ದುರ್ಯೋಧನ ಎಲ್ಲರನ್ನು ಕಳ್ಕೊಂಡಾದ್ಮೇಲೆ ಪ್ರವೇಶ ಮಾಡದ ಅಂತ 2ನೇ ಘಟ್ಟಕ್ಕೆ ಬಂದ್ವಿ. ಅಲ್ಲೂ ಒಂದಷ್ಟು ಪದ್ಯಗಳನ್ನು ಬಿಟ್ಟಿದ್ರು. 2ನೇ ಘಟ್ಟಕ್ಕೆ ಬಂದಾಗ ಅವನು ಯಾರ್ಯಾರೆಲ್ಲರ ಅಥವಾ ತನ್ನ ಬಂಧು ಬಾಂಧವರ ಆ ಶವಗಳನ್ನ ಕಂಡಾಗ ಇವನು ಕಂಡಂತಹ ಅಥವಾ ಅವನು ದುಃಖಿಸಿದ ರೀತಿಯನ್ನ 2ನೇ ಘಟ್ಟದಲ್ಲಿ ಹೇಳಿದ್ರು. ಅಲ್ಲೊಂದಷ್ಟು ಪದ್ಯಗಳನ್ನ ಬೇಕಾಗಿದ್ದು ಮಾತ್ರ ಇಟ್ಕೊಂಡಿದ್ರು. ನೀವು ಮೂಲಕ್ಕೆ ಹೋದ್ರೆ ಇನ್ನೂ ಬೇಕಾದಷ್ಟಿದೆ. ಅದರಲ್ಲಿ ಬೇರೆ ಬೇರೆ ರಾಜರುಗಳು ಸತ್ತಿರತಕ್ಕಂಥದ್ರ ಬಗ್ಗೆ ಮಾತನಾಡ್ತಾನೆ. ಒಂದೊಂದನ್ನು ಹೇಳಿ ಕೊನೆಗೆ ಪ್ರಧಾನವಾದದ್ದೆಷ್ಟು, ಒಟ್ಟು ಈ ಯುದ್ಧ ಭೂಮಿಯ ಭಯಂಕರತೆ ಒಂದು ಚಿತ್ರಣ, ದುರ್ಯೋಧನ ದುಃಖ ಮಡುಗಟ್ಟಿರುವ ಬಗೆ, ಕೊನೆಯಲ್ಲಿ ಕರ್ಣನ್ ಬಗ್ಗೆ ಅಭಿಮಾನವನ್ನು ತಾಳಿರ್ತಕ್ಕಂತಹ ದುರ್ಯೋಧನನ ವ್ಯಕ್ತಿತ್ವದ ಅನಾವರಣ ಆಗೋದ್ರಲ್ಲಿ ಈ ಭಾಗ ಇದೆ. ಇದಿಷ್ಟನ್ನ ಅರ್ಥೈಸ್ಕೊಳ್ಳಿಕ್ಕೆ ಇರೋ ಪದ್ಯಗಳು ಸಾಕು ಅಂತ. ಇದ್ರ ಆಚೆ ತಿಳ್ಕೊಬೇಕು ಅಂದ್ರೆ ಕರ್ಣನ ಬಗೆಗೆ ಇನ್ನೂ ಒಂದಷ್ಟು ಪದ್ಯಗಳಿದೆ. ತನ್ನ ಮಗನ ಬಗೆಗೆ ಒಂದಷ್ಟು ಪದ್ಯ ಇದೆ. ಅಭಿಮನ್ಯು ಬಗೆಗೆ 8-9 ಪದ್ಯ ಇದೆ ಕಂದಗಳು. ಅವನ್ನೆಲ್ಲ ಒಂದೊಂದು ಪ್ರಧಾನವಾದ ಭಾಗ ಮಾತ್ರ ಇಟ್ಕೊಂಡಿದ್ದಾರೆ. ಬಟ್ ಇದು ಒಂದು ಇನ್ನೊಂದಕ್ಕೆ ಪೂರಕವಾಗಿ ನಿಲ್ಲುತ್ತೆ. ಅದೇ ನನಗೆ ಗೊತ್ತಿಲ್ಲ, ಕನೆಕ್ಟ್ ಹಿಂದಿನ ವಾರ ಬಂದಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಕಂಟಿನ್ಯೂಷನ್ ಅಂತ ಕೇಳೋಣ. ಕಂಟಿನ್ಯೂಷನ್ ಈ ಪಠ್ಯದಲ್ಲಿ ಕಂಟಿನ್ಯೂಷನ್. ಧನ್ಯವಾದ ಸರ್. ಧನ್ಯವಾದ. ಓಕೆ, ಈಗ ನೀವು ನನಗೆ ನಿಮ್ಮ ಅಭಿಪ್ರಾಯಗಳು ಹೇಳ್ಬೇಕೀಗ. ಐ ಮೀನ್ ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಇಲ್ಲಿ ಕೆಳೆಯಂಗಾಯ್ತು ಸುಮೋಕ್ಷಂ ಆಗದೆನಗಂ ಬಾಷ್ಪಾಂಬು ಮೋಕ್ಷಂ ಅನ್ನುವಂತಹ ಒಂದು ಭಾಗದಲ್ಲಿ ಸುಮೋಕ್ಷಂ ನೋಡಿ, ಓದುವಾಗ ತಪ್ಪು ಓದ್ಕೋಬಾರ್ದು. ಕೆಳೆಯಂಗಾಯ್ತು ಅಸುಮೋಕ್ಷಂ. ಹಸು ಅಂದ್ರೆ ಪ್ರಾಣ, ಕೆಳೆಯ ಅಂದ್ರೆ ಗೆಳೆಯ. ಗೆಳೆಯನಿಗೆ ಪ್ರಾಣ ವಿಸರ್ಜನೆ ಆಗೋಯ್ತು, ಹೋಯ್ತು, ಉಸಿರೋಯ್ತು, ಪ್ರಾಣ ಎಲ್ಗೋಯ್ತು. ನಮ್ದೊಂದು ಕಲ್ಪನೆ ಇದೆ, ಇಲ್ಲಿ ಸತ್ತವನ್ ಎಲ್ಲಿ ಸೇರಿದಂದ್ರೆ ಭಗವತ್ ಪಾದಕ್ಕೆ ಹೋದ ಅಂತ. ಹೌದಲ್ವಾ? ನನ್ನ ಗೆಳೆಯನಾಗಿರ್ತಕ್ಕಂಥ ಕರ್ಣನಿಗೆ ಪ್ರಾಣ ವಿಸರ್ಜನೆ ಆಯ್ತು. ಇಂಥ ಮಿತ್ರ ಸತ್ರು ಕೂಡ ಕಲ್ಯದೆಯಾದ ನನಗೆ ಕಣ್ಣೀರು ಬರ್ಲಿಲ್ವಲ್ಲ ಅಂತ. ಎಂತ ವ್ಯಕ್ತಿ, ಗ್ರೇಟ್ ಪರ್ಸನಾಲಿಟಿ. ಅದಕ್ಕೆ ಅವನು ಹೇಳ್ಕೊಳ್ಳೋದು, ತನ್ನ ಬೈಕೊಳ್ಳೋದು ಹೇಗೆ ಅಂದ್ರೆ, ಆಗದು ಎನಗಂ ಬಾಷ್ಪಾಂಬು ಮೋಕ್ಷಂ. ಅಂತ ಸ್ಥಿತಿಯಲ್ಲೂ ನನಗ್ ಕಣ್ಣೀರ್ ಬರ್ಲಿಲ್ವೇ? ಪ್ರಾಣ ಕಳ್ಕೊಂಡ್ರದ್ದು ಯಾರು? ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನೇ ಹೇಳದಂತೆ ಸರ್ವವನ್ನು ಕೊಟ್ಟವನು. ಅಂತ ಕರ್ಣನ ಪ್ರಾಣ ವಿಸರ್ಜನೆಯಾಗಿದೆ. ಇಂಥದ್ರಲ್ಲಿ ಎಂತ ಕಲ್ಯದೆ ಇರ್ಬೇಕು, ನನಗೆ ಕಣ್ಣೀರು ಬರ್ಲಿಲ್ವಲ್ರಿ ಅಂತ. ಅಲ್ಲ, ಇದು ನನಗೆ ಒಂದು ನನಗೆ ಅನ್ಸಿದ್ದು ಸರ್, ತಪ್ಪೋ ಸರಿನೋ ಗೊತ್ತಿಲ್ಲ, ಅದನ್ನ ಕೇಳ್ತಾ ಇರೋದು. ಇಲ್ಲಿ ನನಗೆ ಆಗದೆನಗಂ ಬಾಷ್ಪಾಂಬು ಮೋಕ್ಷಂ ಅನ್ನೋದನ್ನ, ನಿನಗೇನೋ ನಿನ್ನ ಪ್ರಾಣಕ್ಕೆ ಮೋಕ್ಷ ಸಿಕ್ತು, ಆದ್ರೆ ನನ್ನ ಕಣ್ಣೀರಿಗೆ ಮೋಕ್ಷ ಸಿಗ್ಲಿಲ್ಲ ಅಂದ್ರೆ, ನನ್ನ ಕಣ್ಣೀರಿಗೆ ಕೊನೆ ಇಲ್ಲ ಅಂದ್ರೆ, ನನ್ನ ದುಃಖ ಏನಿದೆ ನಿನ್ನ ಬಗ್ಗೆ ಅದು ಯಾವತ್ತಿಗೂ ಕೊನೆಯಾಗಲ್ಲ, ಅದಕ್ಕೆ ಮೋಕ್ಷ ಇಲ್ಲ ಅನ್ನೋ ರೀತಿ ತಗೋಬಹುದಾ? ಒಂದು ಅದನ್ನ ತಗೊಂಡ್ರೆ ಏನಾಗುತ್ತೆ ಅಂದ್ರೆ, ಕಂಟಿನ್ಯೂಟಿ ನೋಡ್ಕೊಳ್ಳಿ. ಈಗ ಅಲ್ಲಿಗೆ ನಿಲ್ಸ್ಕೊಂಡ್ರೆ ಓಕೆ ಅಂತ ಅರ್ಥ ಮಾಡ್ಕೊಳ್ತೀರಿ. ಮುಂದೆ ಏನ್ ಹೇಳ್ತಾನೆ, ಆಗದೇ ಇರೋದನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಏನೇನ್ ಆಗ್ಲಿಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇಲ್ಲಿ ಅವನ್ ಕಲ್ಯದೆಯವನು ಅಂತಲೇ ಹೇಳ್ಬೇಕಾಗಿದೆ. ಯಾಕೆ ಅಂದ್ರೆ ನಾನೇನು ಮಾಡ್ಲಿಲ್ಲ ಅಂತ ಹೇಳ್ತಿರೋದಲ್ವಾ ಅಲ್ಲಿ. ಹೌದು ಹೌದು. ಕಣ್ಣೀರ್ನೇ ಸುರಿಸ್ತಾ ಇದ್ದೆ ಅಂತಂದ್ರೆ ಏನಾಗ್ಬಿಡ್ತಾವಾಗ? ಪಾಸಿಟಿವ್ ಆಗೋಯ್ತಲ್ವಾ? ಇದು ನೆಗೆಟಿವಿಟಿ ಅಲ್ವಾ ಇದು? ಅಲ್ಲಿ ಅದಕ್ಕೆ ಗ್ಯಾಪ್ ಮತ್ತೆ ಕ್ರಿಯೇಟ್ ಆಗ್ಬಿಡುತ್ತೆ. ಧರಾತಳಮಂ ಕೊಟ್ಟ ನೀವಂ, ಭೂಮಿಯನ್ನ ನನಗೆ ಗೆದ್ದು ಕೊಟ್ಟಿದ್ದಾನೆ, ಸಮಸ್ತವನ್ನು ನನಗೆ ತಂದು ಕೊಟ್ಟಿದ್ದಾನೆ. ಜಳಾಂಜಲಿಯುಮಂ ನಾನ್ ಕೊಟ್ಟೇನಿಲ್ಲ, ಅಂತವನು ನಾನ್ ತರ್ಪಣ ಸಹ ಕೊಡ್ಲಿಲ್ಲ ಅಂತ. ಸೊ ಇದಕ್ಕೆ ಕನೆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಚೇಂಜ್ ಆಗ್ಬಿಡಲ್ವಾ ಅದು? ಹೌದು ಸರ್, ಕರೆಕ್ಟ್. ಧನ್ಯವಾದಗಳು ಸರ್. ಧನ್ಯವಾದ.
ಹೇಳಿ. ಎಲ್ರೂ ಮಾತಾಡಿದ್ರೆ ನನಗೆ ಖುಷಿ ಆಗುತ್ತೆ. ನೀವೇನ್ ತಿಳ್ಕೊಂಡಿದ್ದೀರಾ ಹೇಳಿದ್ರೆ, ಅಕಸ್ಮಾತ್ ಇವಾಗ ನೆಕ್ಸ್ಟ್ ಏನಾದ್ರೂ ಪಾಠ ತೆಗೆದುಕೋಬೇಕಾದಾಗ ಇನ್ನೇನಾದ್ರೂ ಹೊಸ ವಿಚಾರಗಳು ಇರ್ಬೇಕು ಅನ್ಸಿದ್ರೆ ನಾವು ಕೂಡ ಹೇಳ್ಬೋದು. ಸರ್, ಲಾಸ್ಟ್ ಕ್ಲಾಸ್ಗಳಲ್ಲಿ ಈ ತರ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಈ ತರದ ಪಠ್ಯಗಳು ಬೇಕಿತ್ತಂತೆ, ಈಗಿರ್ಬೇಕು ಹೇಳ್ಬೋದು. ನಮ್ಮ ಅಭಿಪ್ರಾಯ ಹೇಳ್ಕೊಳ್ಳಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಇಲ್ಲಿ. ನಮಸ್ತೆ ಸರ್. ನಮಸ್ತೆ. ನಿಮ್ದು ರೆಕಾರ್ಡ್ ಹಿಂದಿಂದ 2 ಕ್ಲಾಸ್ ರೆಕಾರ್ಡೆಡ್ ಇದ್ರೆ ಆ ಗ್ರೂಪ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಸರ್. ರಾಜ್ಕುಮಾರ್ ಸರ್ ಹೇಳ್ತೀನಿ ನಾನು. ಹಾ ಸರ್. ರಾಜ್ಕುಮಾರ್ ಸರ್ ಕಾರಣಾಂತರದಿಂದ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಸರ್. ಆಗ್ತಾರೆ. ರಾಜ್ಕುಮಾರ್ ಸರ್ ಹೇಳ್ತೀನಿ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ತುಂಬಾ ಅರ್ಥ ಆಗುತ್ತೆ. ಧನ್ಯವಾದ. ಥ್ಯಾಂಕ್ ಯು. ಮಾತಾಡ್ತೀನಿ ನಾನು. ರಾಜ್ಕುಮಾರ್ ಸರ್ ಹೇಳ್ತೀನಿ, ಅಥವಾ ನೀವು ಈ ಕಡೆ ಬಂದಾಗ ಹೇಳಿ. ನನಗೆ ಅದು ರೆಕಾರ್ಡ್ ಏನ್ ಮಾಡ್ಕೊಂಡಿದ್ದಾರೆ ನನಗೆ ಇನ್ನ ಗೊತ್ತಾಗ್ಲಿಲ್ಲ. ಐ ಥಿಂಕ್ ಹಿಂದಿನ ಕ್ಲಾಸ್ ಹಾಕಿದಾರೋ ಏನೋ ಗೊತ್ತಿಲ್ಲ ನನಗೆ. ಮಾತಾಡ್ತೀನಿ. ಆಯ್ತು, ಧನ್ಯವಾದ. ಸುಂದರಾಜ್ ಸರ್ ಹೇಳಿ. ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಿ ಸರ್. ಧನ್ಯವಾದ ಮೇಡಮ್. ನಮಸ್ಕಾರ ಸರ್, ಬಹಳ ಚೆನ್ನಾಗಿತ್ತು. ಕೆಲವಷ್ಟು ಕ್ಷಣ ನೀವು ನಮ್ಮನ್ನ ಮತ್ತೆ ಕ್ಲಾಸ್ ರೂಮ್ಗೆ ಕೊಂಡೋಗ್ಬಿಟ್ರಿ. 30-40 ವರ್ಷಗಳ ಹಿಂದೆ ಹೋಗ್ಬಿಟ್ವಿ ನಾವು. ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಕನ್ನಡ ಪಾಠಗಳು ಆಗಿನ ಕಾಲದಲ್ಲಿ ಆರಾಮಿತ್ತು. ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಕೇಳ್ತಾ ಇದ್ದ ಹಾಗೆ ಇಲ್ಲೂ ಕೂತ್ಕೊಂಡು ಕೇಳುವಾಗ ಆಗೋಯ್ತು ನಮ್ಗೆ. ಬಹಳ ಚೆನ್ನಾಗಿತ್ತು. ನಮಗ್ ಖುಷಿ ಅನ್ಸೋದು ಏನ್ ಗೊತ್ತಾ ಸರ್, ಹಳಗನ್ನಡವನ್ನೇ ಮರೆಯುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ BMC ನಮ್ಮನ್ನು ಎಚ್ಚರಿಸ್ತಾ ಇದೆ. ನೀವು ಮರಿಬೇಡಿ ಮೇಷ್ಟ್ರೆ, ಓದ್ಕೊಳ್ಳಿ ನೀವುನು ಅಂತ. ಇಲ್ದೇ ಹೋದ್ರೆ ನಾವು ಎಲ್ಲೋ ಒಂದ್ ಕಡೆಗೆ ಇದ್ ಬೇಕಿಲ್ವೇನೋ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಸರ್ ಹೇಳಿ. ಸುಂದರಾಜ್ ಸರ್. ಸುಂದರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಂದರಾಜ್ ಸರ್ ಏನೋ ಹೇಳ್ಬೇಕು ಅನ್ಕೊಂಡಿದ್ದೀರಿ, ಹೇಳಿ ಪ್ಲೀಸ್. ಓಕೆ, ಬೇರೆ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಇಲ್ಲದೆ ಹೋದ್ರೆ ಥ್ಯಾಂಕ್ ಯು ಆಲ್. ನನಗೂ ಖುಷಿಯಾಗಿದೆ. ಯಾರು? ಓಕೆ, ಸುಂದರಾಜ್ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ ಸುಂದರಾಜ್ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಂದರಾಜ್ ಸರ್. ನಾನು ನಿಮ್ಗೆ ಮ್ಯೂಟ್ ಮಾಡಿಲ್ಲ. ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ನನಗೆ ಅದು ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಗೊತ್ತಾಗ್ತಾ ಇಲ್ವೇ. ಇಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಂದರಾಜ್ ಸರ್ ಮಾತಾಡಿ. ಸುಂದರಾಜ್ ಸರ್. ಓಕೆ, ಸರ್ ಏನೋ ಹೇಳ್ಬೇಕು ಅನ್ಕೊಂಡಿದ್ದಾರೆ. ಓಕೆ, ನೋಡೋಣ. ಅವ್ರು ಅನ್ಮ್ಯೂಟ್ ಮಾಡ್ಕೋಬಹುದು. ನನ್ನ ಕಡೆಯಿಂದ ಯಾವ್ದು ಮ್ಯೂಟ್ ನಾನು ಮಾಡಿಲ್ಲ, ಓಪನ್ ಮಾಡಿದ್ದೇನೆ. ಸರ್, ಇವತ್ತು ಕೊನೆ ಕ್ಲಾಸ್ ಅಂತ ಹೇಳಿದ್ರಿ ನೀವು. ಹೌದು. ಇನ್ನೊಂದು ಕ್ಲಾಸ್ ತಗೊಂಡು ಸ್ವಲ್ಪ ನಮ್ಗೆ ನೀವು ಹೇಳಿದ್ರಿ ಆರಂಭದಲ್ಲಿ ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ ಮತ್ತೆ ಇದು ತೌಲನಿಕವಾಗಿ ಒಂದ್ ಸ್ವಲ್ಪ ಹೇಳೋದಿಕ್ ಸಾಧ್ಯ ಆದ್ರೆ ನೋಡ್ತೀನಿ. ಅದು ಮಾಡಬಹುದಾ ಇನ್ನೊಂದ್ ತರಗತಿ ತಗೊಂಡು? ನಾನು ಇವತ್ತು ಮತ್ತೆ ಈಗೇನ್ ಕಾರ್ಯದರ್ಶಿಗಳ ಹತ್ರ ಅಧ್ಯಕ್ಷತೆ ನಾನು ಮಾತಾಡ್ಬೇಕು. ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ ಇವತ್ತು ಲಾಸ್ಟ್ ಮಾಡ್ತೇನೆ ಅಂತ. ಸಾಧ್ಯವಾದ್ರೆ ಈಗೇನ್ ನಾನು ಮತ್ತೆ ಅವ್ರ ಹತ್ರ ಮಾತಾಡಿ ಇನ್ನೊಂದು ಕ್ಲಾಸಲ್ಲಿ ಮಾತಾಡ್ತೀನಿ. ಬೇಕಾದ್ರೆ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ರಾಜ್ಕುಮಾರ್ ಸರ್ದ ಏನೋ ಕ್ಲಾಸ್ ಇರಬಹುದು, ಹರಿಶ್ಚಂದ್ರ ಕಾವ್ಯ. ಅದು ಮುಗಿದ ಮೇಲೆ ಅವ್ರ ಕಂಟಿನ್ಯೂ ಕ್ಲಾಸಲ್ಲಿ ಒಂದಿನ ನಾನು ಮತ್ತೆ ಬರ್ತೇನೆ. ಯಾವಾಗ್ಲಾದ್ರು ಅವ್ರ ಮಧ್ಯೆ ಬ್ರೇಕ್ ಆದಾಗ ಮತ್ತೆ ಮಾತಾಡ್ತೇನೆ. ಇದನ್ನೇ ಇಟ್ಕೊಂಡು ರನ್ನನ್ ಗದಾಯುದ್ಧದ ಭಾಗ ಮತ್ತು ಸ್ಮಶಾನ ಕುರುಕ್ಷೇತ್ರನ ಕೆಲವು ಭಾಗಗಳನ್ನು ಮಾತ್ರ. ಯಾಕಂದ್ರೆ ಇಡೀ ಸ್ಮಶಾನ ಕುರುಕ್ಷೇತ್ರನ್ನೇ ನನಗನ್ಸೋ ಮಟ್ಟಕ್ಕೆ ಕೇವಲ ಅದರ ಪಠ್ಯದ ವಿವರಣೆ ಹೊರತುಪಡಿಸಿ ಅವರ ಹೊಸ ಚಿಂತನೆಗಳು ಅಂತ ಹೇಳಿ ಏನಾದ್ರು ಮಾತನಾಡ್ಲಿಕ್ಕೆ ಹೋದ್ರು ಕೂಡ ಕನಿಷ್ಠ 4 ಕ್ಲಾಸ್ ಬೇಕಾಗುತ್ತದೆ. ಸೊ ನೋಡೋಣ ಒಂದ್ ಕ್ಲಾಸ್ ಅಲ್ಲಿ ಹೇಗ್ ಮಾಡ್ಬೋದು ಸಮ್ ಅಪ್ ಮಾಡ್ಲಿಕ್ಕೆ.
ಪ್ರಯತ್ನ ಮಾಡೋಣ. ನಾನು ಮಧ್ಯದಲ್ಲಿ ಬರ್ತೇನೆ. ಈಗ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಇವತ್ತು ಲಾಸ್ಟ್ ಕ್ಲಾಸ್ ಮಾಡ್ತೇನೆ ಅಂತ. ಈಗ ಆಲ್ರೆಡಿ ಬೇರೆ ಟೀಚರ್ಸ್ಗೆ ಅವ್ರು ಇಂಟಿಮೇಟ್ ಮಾಡಿರ್ತಾರೆ. ಸೊ ನಾನು ಮಧ್ಯೆ ಯಾವ್ದಾದ್ರು ಇವ್ರದ್ದು ಒಂದು 5-6 ಕ್ಲಾಸ್ ಇರ್ಬೋದು ಹರಿಶ್ಚಂದ್ರ ಕಾವ್ಯ ನೋಡ್ತೇನೆ. ಇನ್ ಬಿಟ್ವೀನ್ ಆ ಫ್ರೀ ಇದ್ದಾಗ ನಾನು ಸೆಕ್ರೆಟರಿಗಳಿಗೆ ಮತ್ತು ಪ್ರೆಸಿಡೆಂಟ್ರಿಗೆ ಇವತ್ತು ಹೇಳ್ತೇನೆ. ನಾನು ಯಾಕೆಂದ್ರೆ ನೀವು ಹೇಳಿದ ಒಂದು, ಯಾಕೆಂದ್ರೆ ನೀವು ಗದಾಯುಧ ಮಾಡಿದ್ದು ನಮ್ಮ ತಲೆಯಲ್ಲಿ ಹಾಗೆ ಕೂತ್ಕೊಂಡ್ಬಿಟ್ಟಿದೆ. ಹಾಗೆ ಇದನ್ನು ಒಂದಿಷ್ಟು ಹೇಳಿದ್ರೆ ನಾವು ಇನ್ನಷ್ಟು ಅಧ್ಯಯನ ಖಂಡಿತ ಒಂದು ಸರಳವಾಗಿ ಇರುವಂತದ್ದು ನಮ್ಮ ಒಂದೇ ಒಂದು ಭಾಗ ಓದಿದ್ರು ಅಲ್ಲಿ ಚೆನ್ನಾಗಿರುತ್ತೆ. ಯಾವುದು ಅಂದ್ರೆ ಇಡೀ ರಣಭೂಮಿಗೆ ಮಾತೆ ತನ್ನ ಮಗುವನ್ನು ಕರ್ಕೊಂಡು ಬರ್ತಾಳೆ, ತಾಯಿ ತನ್ನ ಮಗನನ್ನ ಹುಡುಕಿಕೊಂಡು ಬರ್ತಾಳೆ. ಆ ಯುದ್ಧ ಭೂಮಿಯನ್ನ 2 ಕ್ಯಾರೆಕ್ಟರ್ ಪ್ರವೇಶ ಮಾಡ್ತವೆ. ಕುವೆಂಪು ಎಷ್ಟು ಚೆನ್ನಾಗಿ ಬರೀತಾರೆ ಅನ್ನೋದಕ್ಕೊಂದು ಸೂಚ್ಯವಾಗಿ ಸುಮ್ಮನೆ ಒಂದು ಕೆಲವು ಮಾತುಗಳು ಮಾತ್ರ ಹೇಳ್ತಾರೆ. ಬಂದು ಇಡೀ ರಣಭೂಮಿಯಲ್ಲಿ ಎಲ್ಲರೂ ತಮ್ಮ ಸಂಬಂಧಿಕರ ಹೆಣಗಳನ್ನ ಹುಡುಕ್ತಾ ಇದ್ದಾರೆ. ಹುಡುಕುವಾಗ ಮಗು ಮತ್ತು ತಾಯಿಯ ನಡುವೆ ಒಂದು ಸಂಭಾಷಣೆಯನ್ನು ಚಿತ್ರಿಸ್ತಾರೆ. ಮಗನ ಪ್ರಶ್ನೆಗೆ ಅಮ್ಮ ಉತ್ತರ ಕೊಡಕ್ಕಾಗಲ್ಲ. ಯಾರೆಲ್ಲ ಸತ್ತು ಬಿದ್ದಿದ್ದಾರೆ ಮಗು ಕೇಳುತ್ತೆ, ಇವನು ಯಾರು? ತಾಯಿ ಉತ್ತರ ಕೊಡಕ್ಕಾಗೋದೇನು ಅಂದ್ರೆ ಅವನೊಬ್ಬ ವೀರ. ಯಾಕೆ ಇಲ್ಲಿ ಬಿದ್ದಿದ್ದಾನೆ? ಯಾಕೆ ಅಂದ್ರೆ ಆ ಮಗುವಿಗಿನ ಸಾವಿನ ಬಗೆಯೇ ಗೊತ್ತಿಲ್ವಲ್ಲ. ಸಾವನ್ನ ತಿಳಿದೇ ಇರತಕ್ಕಂಥ ಮಗುವಿಗೂ ಸೂಕ್ಷ್ಮವಾಗಿ ತಿಳಿಸಬಲ್ಲ ರೀತಿಯಲ್ಲಿ ಸಾವಿನ ವರ್ಣನೆಯನ್ನು ಕುವೆಂಪು ಮಾಡಿಸ್ತಾರೆ. ತಂದೆ ಬಳಿಗೆ ಬಂದಾಗ ಇವನು ನಿಮ್ ತಂದೆ ಅಂತ ಒಬ್ಬ ಹಾಳು ಇಲ್ಲಿಗೆ ಬಂದಿದ್ದ, ಈಗ ಅವನು ಸತ್ತಿದ್ದಾನೆ. ಎಲ್ಲೋಗಿದ್ದಾನೆ ಅಂದ್ರೆ ಇನ್ಯಾರು ಬರದ ಜಾಗಕ್ಕೆ ಹೋಗ್ಬಿಟ್ಟಿದ್ದಾನೆ. ಸೂಕ್ಷ್ಮವಾಗಿ ಹೇಳ್ಬೋದು. ಬರಲ್ಲ ಅನ್ನೋದಕ್ಕೆ ಮತ್ತೆ ಏನೇನೋ ಕಲ್ಪನೆಗಳಿದೆಯಲ್ಲ, ಮತ್ತೆ ಹುಟ್ಟುತ್ತಾರೆ, ಪುನರ್ಜನ್ಮ, ಪುನರಪಿ ಮರಣ, ಪುನರಪಿ ಜನನ, ಅವೆಲ್ಲ ಸತ್ಯವೋ ಸುಳ್ಳೋ ಸಂಭವ, ಅದು ನಮಗ್ ಬಗ್ಗೆ ನಮ್ಮ ಅದು ಚರ್ಚೆಯೂ ಅಲ್ಲ. ಇವುಗಳು ಇಂತಹ ಸಾಮಾನ್ಯ ವಿಚಾರಗಳಿದೆಯಲ್ಲ ಕುವೆಂಪುರವರಲ್ಲಿ ದಟ್ಟವಾಗಿ ಕಾಣಿಸುತ್ತೆ. ಅವರಿಬ್ಬರು ಬಾಯಿಂದ ಈ ಮಾತೆ ಒಂದ್ ಕಡೆಗೆ, ಮುದುಕಿ ಒಂದ್ ಕಡೆಗೆ ಹುಡುಕಿಕೊಂಡು ಬಂದು ಗಂಡನನ್ನ ಕಾಣ್ತಾಳೆ. ಇವಳು ಅಜ್ಜಿಯನ್ನ ಕೂಗಿ, ಅಯ್ಯೋ ಅಜ್ಜಿ ನನ್ನ ಗಂಡನನ್ ಕೊಂದಿಹನ್ ಅಂತ ತೋರಿಸಿದಾಗ, ಈ ಕಡೆ ಅಜ್ಜಿ ಬಂದಾಗ ನಿನ್ನ ಗಂಡನ್ ಎನ್ನ ಮಗನನ್ ಕೊಂದಿಹನ್ ಅನ್ನುವಾಗ ಅವರಿಬ್ಬರ ನಡುವೆ ನಡೆಯುತ್ತೆ. ನಿನ್ನ ಮಗನಿಗೆ ನನ್ನ ಗಂಡನಿಗೆ ಯಾವ್ದಾದ್ರು ಶತ್ರುತ್ವ ಇತ್ತೆ? ಇಲ್ಲ. ಹಾಗಿದ್ಮೇಲೆ ನನಗೆ ಮತ್ತು ನಿಮಗೆ ಹೇಗೆ ಶತ್ರುತ್ವ ಇಲ್ವೋ ಹಾಗೆ ನನ್ನ ಗಂಡನಿಗೂ ನಿನ್ನ ಮಗನಿಗೂ ಯಾವುದೇ ಶತ್ರುತ್ವ ಇರಲಿಲ್ಲ. ಅವರ ಸ್ನೇಹದಿಂದ ಪಾಂಡವರಿಗೋಸ್ಕರ ಇವನು, ಕೌರವರಿಗೋಸ್ಕರ ಅವನು ಹೋರಾಟ ಮಾಡಿ ತಾವು ಸಮರ್ಪಣ ಮಾಡ್ಕೊಂಡಿದ್ದಾರೆ ಅನ್ನುವಾಗ ಆಧುನಿಕತೆಯನ್ನು ಕುವೆಂಪು ನಿಚ್ಚಳವಾಗಿ ನಿಲ್ಲಿಸ್ಬಿಡ್ತಾರೆ. ಇವತ್ತು ಯಾರದ್ದೋ ಪರವಾಗಿ ಯಾರೋ ಹೋರಾಟ ಮಾಡಿ, ಹೋರಾಟಕ್ಕೆ ಮೂಲ ಪುರುಷರು ಅನಿಸ್ಕೊಂಡವ್ರು ಆರಾಮಾಗಿರ್ತಾರೆ. ಹೋರಾಟಕ್ಕೆ ಹೋಗಿರ್ತಕ್ಕಂಥ ಸಾಮಾನ್ಯರು, ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಮುಗ್ಧ ಜೀವಿಗಳು, ರಸ್ತೆ ವ್ಯಾಪಾರಿಗಳು, ಎಲ್ಲೆಲ್ಲೋ ಏನೋ ಮಾಡ್ಕೊಂಡಿದ್ದವರೆಲ್ಲ ಸಾವು ನೋವಿನಲ್ಲಿ ಬೀಳ್ತಾರೆ. ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಅಣುಬಾಂಬ್ ಪ್ರಯೋಗ ಮಾಡಿದ್ರು. ಇವ್ರದ್ದು ಯಾವುದೋ ಪ್ರಯೋಗಾರ್ಥ ಒಂದು ಪ್ರಯೋಜನ ಅಷ್ಟು ಅಮಾಯಕರನ್ನ ಬಲಿ ತೆಗೆದುಕೊಳ್ಳುತ್ತೆ, ಇವತ್ತಿಗೂ ರೋಗಗ್ರಸ್ತರ ಕಾಡುವಂತೆ ಮಾಡುತ್ತೆ. ಈ ಎಲ್ಲವನ್ನ ಕುವೆಂಪು ಆ ಸ್ಮಶಾನ ಕುರುಕ್ಷೇತ್ರ ಹೇಳ್ತಲೇನೆ, ಯುದ್ಧ ಎನ್ನುವುದೇ ಅದು ಸ್ಮಶಾನ, ಸಾವೇ ಅಲ್ಲಿ. ಈ ತರದ ಅನೇಕ ಚಿತ್ರಣಗಳಿದೆ. ನಾನು ಖಂಡಿತ ವಾಪಸ್ ನಿಮ್ಮನ್ನ ಮಧ್ಯೆ ಯಾವ್ದಾದ್ರು ಒಂದು ದಿನದಲ್ಲಿ ರಾಜ್ಕುಮಾರ್ ಅವರು ಮಾತಾಡ್ಲಿ, ಅವ್ರ ಕ್ಲಾಸ್ ಆಗ್ಲಿ, ಹೇಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಟಿಲ್ ದೆನ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ನಿಮ್ಮ ಆಸಕ್ತಿ ನನ್ನ ಆಸಕ್ತಿಯನ್ನು ಕೆರಳಿಸಿದೆ. ನಾನು ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಈಗ ಮಶಾನ ಹೇಳಿದ್ದು ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಯಾವತ್ತಾದ್ರೂ ಒಂದು ಕ್ಲಾಸ್ ತಗೊಂಡು ಖಂಡಿತ ಮಾಡ್ತೇನೆ. ಇದಕ್ಕೆ ಹೋಲಿಸಬಹುದಾದಂತ ಮತ್ತೊಂದು ಕೃತಿ ಅಂದ್ರೆ ಭಾಸನ ಊರುಭಂಗ. ಹೌದೌದು, ಈ ಊರುಭಂಗ ವೇಣಿ ಸಂಹಾರ ನಾಟಕ ಮುರ್ಕೊಂಡು ಮಲಗಿದ್ದಾಗ ಅವನ ಮಗನಿಗೆ ಆದ ಚಿಕ್ಕ ಮಗು ಅಲ್ಲಿ, ಇಲ್ಲಿ ಅವನು ಮಗ ಯುದ್ಧ ಮಾಡಿ ದೊಡ್ಡ ಮಗ ಇಲ್ಲಿ, ಅದ್ರಲ್ಲಿ ಪುಟ್ಟ ಹುಡುಗ ತಂದೆ ತೊಡೆ ಮೇಲೆ ಕೂತ್ಕೊಳಕ್ ಬರ್ತಾನೆ. ಅವಾಗ ನಿನ್ನ ಸ್ಥಾನ ಈಗ ಇಲ್ಲ ಅಂತ ಹೇಳ್ತಾನಲ್ಲ, ಅದು ಅಷ್ಟೇನೆ ಹೃದಯ ತಟ್ಟು ತರದ್ ಬರುತ್ತೆ. ಖಂಡಿತ ರನ್ನನಿಗೆ ವೇಣಿ ಸಂಹಾರ, ಊರುಭಂಗ, ಈ ಭಟ್ಟನಾರಾಯಣ ಮತ್ತು ಭಾಸ ಎಲ್ಲರೂ ಪಂಪನಾದಿಯಾಗಿ ವ್ಯಾಸನಾದಿಯಾಗಿ ಅವರೆಲ್ಲರ ಪ್ರಭಾವಕ್ಕೆ ಒಳಗಾಗಿದ್ದ ಹೆಚ್ಚು ಊರುಭಂಗ ನಾಟಕ ಇವ್ರ ಮೇಲೆ ಪ್ರಭಾವ ಬೀರಿದೆ. ಆ ಪ್ರಸಂಗವಂತೂ ಇದರಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ.
ಬಹುತೇಕ ಅಲ್ಲಿನ ಪೂರ್ಣ ಪ್ರಭಾವ ಇವ್ರ ಮೇಲೆ ಆಗಿದೆ ಅನ್ನುವಂಥದ್ದು ನಮಗೆ ಕಾಣಿಸುತ್ತೆ. ಚೆನ್ನಾಗಿತ್ತು, ನೀವೆಲ್ಲರೂ ಮಾತಾಡಿದ್ರಿ, ನನಗೂ ಖುಷಿ ಆಯ್ತು. ನಾನು ಮತ್ತೆ ಹೇಳೋದಾದ್ರೆ ನಿಮ್ಮೆಲ್ಲರ ಆಸಕ್ತಿ ನಾನು ಒಂದಷ್ಟನ್ನು ಓದ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಕಾರಣಕ್ಕೇನೆ ನಾನು ಯಾವ್ದಾದ್ರು ಹಳಗನ್ನಡ ಕ್ಲಾಸ್ ಅಂತ ಕೂಡಲೇ ಮೊದಲು ಹೌದು ನಾನು ಬರ್ತೇನೆ ಅಂತ ಅಂದ್ಕೊಳ್ಳೋದು. ಆ ಮೂಲಕ ನಾನು ಒಂದಷ್ಟು ಆಕೃತಿಗಳನ್ನ ನಾನು ಓದ್ಬಹುದು. ಈಗ ರನ್ನನ ಗದಾಯುದ್ಧವನ್ನು ಎಲ್ಲೋ ಒಂದು ಕ್ಲಾಸಲ್ಲಿ ಪಾಠ ಮಾಡಿರ್ತೀವಿ, ನಿಮ್ ಜೊತೆ ಮಾತಾಡುವಾಗ ಆ ಇಂಟಿಮೆಸಿನೇ ಬೇರೆ, ಆ ಡೆಪ್ತ್ ಬೇರೆ. ಆ ಮಕ್ಕಳಿಗೆ ಹೇಳುವಾಗ ಭಾವಾರ್ಥ ಸಾಕು ಅವರಿಗೆ. ಇಲ್ಲಿ ನಿಮಗೆ ನಿಮ್ದೇನೋ ಒಂದು ಆಲೋಚನೆ ಇರುತ್ತೆ, ನಾನು ಕೇಳಿಸ್ಕೋಬಹುದು. ಆ ಎಲ್ಲ ಅಂಶಗಳು ನನಗೆ ಸಿಕ್ಕಿದೆ, ನನಗೆ ಬಹಳ ಖುಷಿಯಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಿಮ್ಮನ್ನ ಮತ್ತೊಂದು ತರಗತಿಯಲ್ಲಿ ಸಾಧ್ಯವಾದರೆ ಭೇಟಿ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು. ನಮಸ್ತೆ.